ಹಲೋ ಡಿಯರ್ ಸ್ಟೂಡೆಂಟ್ಸ್, ಟುಡೇ ನಾವು ಏನು ಕಲಿತಾ ಇದ್ದೀವಿ ಅಂತಂದರೆ SSLCಗೆ ಬಹಳಷ್ಟು ಮುಖ್ಯವಾಗಿರುವಂಥ 1 ಮಾರ್ಕಿನ ಈಸಿ ಕ್ವೆಶ್ಚನ್ ಅನ್ನೋದು ಕ್ವೆಶ್ಚನ್ ಟ್ಯಾಗ್. ಸೊ ಇದನ್ನು ನೀವು ಲಕ್ಷ್ಯ ವಹಿಸಿ ಒಂದು ಅರ್ಧ ತಾಸು ಅಥವಾ 15 ಮಿನಿಟ್ಸ್ ಡೆಡಿಕೇಟ್ ಮಾಡಿದ್ರೂ ಆರಾಮ್ಸೆ ಅರ್ಥ ಮಾಡ್ಕೊಳ್ಬೋದು. ಈಸಿ ಕ್ವೆಶ್ಚನ್ ಬಂದಿತ್ತು ಅಂತಂದರೆ ನೀವು ಆರಾಮಾಗಿ 1 ಮಾರ್ಕ್ಸನ್ನು ಗಳಿಸ್ಬೋದು. ಸೊ ಅದು ಹೇಗೆ ಅಂತ ನಾವು ನೋಡೋಣ. ಕ್ವೆಶ್ಚನ್ ಟ್ಯಾಗನ್ನು ನೋಡೋಣ. ಕ್ವೆಶ್ಚನ್ ಟ್ಯಾಗ್ ಅಂದರೆ ಬೇಸಿಕಲಿ ಏನು ಅಂದರೆ ಇಟ್ಸ್ ಅ ಕನ್ಫರ್ಮೇಟ್ರಿ ಕ್ವೆಶ್ಚನ್ ಯೂಸ್ಡ್ ಮೋಸ್ಟ್ಲಿ ಇನ್ ಸ್ಪೋಕನ್ ಇಂಗ್ಲೀಷ್ ಅಂತಂದರೆ ಇದನ್ನು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಹೆಚ್ಚಾಗಿ ಬಳಸುವಂತಹ ಒಂದು ಕನ್ಫರ್ಮೇಟ್ರಿ ಕ್ವೆಶ್ಚನ್ ಇರ್ತೈತೆ. ಫಾರ್ ಎಕ್ಸಾಂಪಲ್, ನೀವು ಕನ್ನಡನಲ್ಲಿ ಏನಂತೀರಿ, ಮಳೆ ಜೋರಾಗಿ ಬರ್ತಾ ಇದೆ ಅಲ್ವಾ ಅಂತೀರಿ. ಸೊ ಅಲ್ವಾ ಅಂತಿರಲ್ಲ, ಅದು ಕನ್ಫರ್ಮೇಟ್ರಿ ಒಂದು ಕ್ವೆಶ್ಚನ್. ಅದನ್ನೇ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ, ಕ್ವೆಶ್ಚನ್ ಟ್ಯಾಗ್ ಅಂಥೇಳಿ ಕರೀತಾರೆ. ಸೊ ನಾವು ಇವತ್ತು ಏನು ಮಾಡೋಣ ಅಂದರೆ ಈ ಕ್ವೆಶ್ಚನ್ ಟ್ಯಾಗದು ಮೊದಲು ಎಕ್ಸಾಂಪಲ್ಸ್ ನೋಡೋಣಂತ. ನೋಡಿ ಎಕ್ಸಾಂಪಲ್ಸನ್ನು ಎನಲೈಸ್ ಮಾಡ್ತಾ ಹೋದರೆ ನಮಗೆ ಅದರದ್ದೊಂದು ಫಾರ್ಮುಲಾ ಗೊತ್ತಾಗುತ್ತೆ, ನಿಮ್ಗೆ ಈಸಿಯಾಗಿ ಕೂಡ ಅರ್ಥ ಆಗ್ತೈತಿ. ಸೊ ಒಂದು ಎಕ್ಸಾಂಪಲನ್ನು ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ, ಅದನ್ನೇ ಓದ್ತೀನಿ, ಟೈಮ್ ವೇಸ್ಟ್ ಆಗಬಾರ್ದು ಅಂಥೇಳಿ. ಸೊ ಈಗ ನೋಡಿರಿ, ಒಂದನೇದು ಸೀತಾ ಈಸ್ ಅ ಸ್ಟೂಡೆಂಟ್. ಇಲ್ಲೇ ಕ್ವೆಶ್ಚನ್ ಟ್ಯಾಗ್ ಏನು ಬರ್ಕೊಂಡಿದ್ದಾರೆ ಅವರು, ಈಸ್ ಆ್ಯಂಡ್ ಶಿ ಅಂತ ಬರೆದಾಗಿದೆ. ಎರಡನೇದು ನೋಡ್ರಿ, ಶ್ಯಾಮ್ ವಾಸ್ ಎ ಹಾರ್ಡ್ ವರ್ಕಿಂಗ್ ಬಾಯ್. ಇದನ್ನು ಕ್ವೆಶ್ಚನ್ ಟ್ಯಾಗ್ ಏನು ಮಾಡಿದ್ದಾರೆ, ವಾಸಂಟ್ ಹಿ ಮಾಡಿದ್ದಾರೆ. ಪ್ರಿಯಾ ಗೋಸ್ ಟು ಸ್ಕೂಲ್, ಇದನ್ನು ಏನು ಮಾಡಿದಾರಪ್ಪ ಅಂದರೆ ಡಸಂಟ್ ಶಿ ಅಂತ ಮಾಡಿದ್ದಾರೆ. ಸೊ ಈ 3 ಎಕ್ಸಾಂಪಲ್ಸ್ ಮಾತ್ರ ನಾವು ಈ ಸದ್ಯ ಎನಲೈಸ್ ಮಾಡೋಣ ಅಂತ. ಸೀತಾ ಈಸ್ ಎ ಸ್ಟೂಡೆಂಟ್, ಕ್ವೆಶ್ಚನ್ ಟ್ಯಾಗ್ ಏನು ಬರ್ದಾರಪ್ಪ ಅವರು, ಈಸ್ ನಾಟ್ ಈಸಂಟ್ ಶಿ ಅಂತ ಬರ್ದಾರೆ. ಸೊ ನಮಗಿಲ್ಲಿ ಏನು ಗೊತ್ತಾಗ್ತೈತಿ, ಅವ್ರು ಏನು ಮಾಡಿದ್ದಾರೆ, ಈ ಸೆಂಟೆನ್ಸಲ್ಲಿರುವಂತಹ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅದ್ರ ನಂತರ ನಾಟನ್ನು ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡಿದ್ದಾರೆ. ಆಮೇಲೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಂತಹ ವಾಕ್ಯದ ಸಬ್ಜೆಕ್ಟ್ ಏನಿರ್ತೈತಲ್ಲ ಆ ಸಬ್ಜೆಕ್ಟದ ಪ್ರನೌನನ್ನು ತೊಗೊಂಡಿದ್ದಾರೆ. ಅವಾಗ ನಮ್ಮದು ಕ್ವೆಶ್ಚನ್ ಟ್ಯಾಗ್ ಸಂಪೂರ್ಣವಾಗಿ ಪ್ರಿಪೇರ್ ಆಗುತ್ತೆ. ಸೊ ನಮಗಿಲ್ಲೇ ಫಾರ್ಮುಲಾ ಗೊತ್ತಾಗ್ಬಿಡುತ್ತೆ. ಫಾರ್ಮುಲಾ ಏನು ಅಂತಂದರೆ ಕೊಟ್ಟ ವಾಕ್ಯದಲ್ಲಿನ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ಲಸ್ ಏನು ಬರೀಬೇಕು, ನಾಟ್ ಅನ್ನೋನ್ನ ಶಾರ್ಟ್ ಫಾರ್ಮಲ್ಲಿ ಬರ್ಕೋಬೇಕು, F'(N') ಅಂತ ಬರ್ಕೊಂಡು ಲಾಸ್ಟಿಗೆ ಏನು ಬರೀಬೇಕವ ಅಂದರೆ ಸಬ್ಜೆಕ್ಟದ್ದು ಪ್ರನೌನ್ ಬರ್ಕೋಬೇಕು. ಪ್ರನೌನ್ ಅಂದರೆ ನಿಮಗೆ ಗೊತ್ತೈತಿ ಏನು, ಹಿ, ಶಿ, ಇಟ್, ದೇ, ಇವೆಲ್ಲ ಪ್ರನೌನ್ಸ್ ಅಂತೇಳಿ ಕರ್ಕೋಗ್ತಾವೆ. ಸೊ ಈಗ ನಾವು ನೋಡೋಣಂತ. ಎರಡನೇದು ಎಕ್ಸಾಂಪಲ್, ಶ್ಯಾಮ್ ವಾಸ್ ಅ ಹಾರ್ಡ್ ವರ್ಕಿಂಗ್ ಬಾಯ್ ಅಂತೈತಿ. ಸೊ ಹಂಗಿದ್ರೆ ಹೇಳ್ರಿ ಇದ್ರದ್ದು ಏನಾಗ್ತೈತಿ, ಶ್ಯಾಮ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತಿ, ವಾಸ್ ಐತಿ. ಸೊ ವಾಸ್, ಆಮೇಲೆ ನಾಟನ್ನು ನಾನು ಶಾರ್ಟ್ ಫಾರ್ಮಲ್ಲಿ ಬರ್ಕೋಬೇಕಂತ ಹೇಳಿದ್ದೀನಿ ನಿಮ್ಗೆ, ವಾಸಂಟ್. ಆಮೇಲೆ ಶ್ಯಾಮ್ ಇದ್ದಿದ್ದು ಹಿ ಅಂತ ಬರ್ಕೊಂಡಿದ್ದೀನಿ. ಅಕಸ್ಮಾತ್ ಕೆಲವೊಂದು ಹುಡುಗರು ಏನು ಹೇಳ್ತಾರೆ, ಶ್ಯಾಮ್ ಅಲ್ರಿ ಶ್ಯಾಮ ಅಂತ ಬರೆದಿದ್ದೀರಿ ಹುಡುಗಿಯರ್ದು ಹೆಸರು ಅಂತ. ಸೊ ನಿಮ್ಗೆ ಹುಡುಗಿಯರ್ದು ಹೆಸರು ಏನೈತಿ ಅಂತ ಕನ್ಫರ್ಮ್ ಆಗಲಿಲ್ಲ, ಏನು ಬರಿಬೇಕನ್ನೋದು ಪ್ರಾಬ್ಲಮ್ ಬಂದರೆ ಹಿ ಬಾರ್ ಶಿ ಅಂತ ಎರಡನ್ನೂ ಕೂಡ ಬರ್ಕೊಂಡ್ರು ದಟ್ಸ್ ನೋ ಪ್ರಾಬ್ಲಮ್. ನೀವು ವಾಸಂಟ್ ಶಿ ಆರ್ ವಾಸಂಟ್ ಹಿ ಯಾವುದರಲ್ಲಿ ಒಂದನ್ನು ಎರಡನ್ನೂ ಕೂಡಿ ಬಾರ್ ಹಾಕಿ ಬರ್ಕೋಬೋದು. ಅವ್ರು ಯಾವ್ದು ಸರಿ ಇದೆಲ್ಲ ಎಕ್ಸೆಪ್ಟ್ ಮಾಡ್ಕೊತಾರೆ ಈ ಒಂದು ಕೇಸಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣಂತ. ಇದಿಷ್ಟು ಅರ್ಥ ಆಯ್ತು ಅನ್ಕೋತೀನಿ, ಯಾಕಂದರೆ ಇದು ಫಾರ್ಮುಲಾ ಏನು, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಶಿ. ಈಗ ನೆಕ್ಸ್ಟ್ ಒಂದು ನೋಡೋಣ ಎಕ್ಸಾಂಪಲ್, ಪ್ರಿಯಾ ಗೋಸ್ ಟು ಸ್ಕೂಲ್. ಪ್ರಿಯಾ ಗೋಸ್ ಟು ಸ್ಕೂಲ್. ಸೊ ಈ ಸೆಂಟೆನ್ಸ್ನಾಗ ನಮಗೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಡೈರೆಕ್ಟ್ಲಿ ಏನೈತಿ ಅಂತಂದ್ರೆ ಗೋಸ್ ಅಂತಿದೆ. ಗೋಸ್ ಇದೇನು, ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಅಂದರೆ ಆ್ಯಕ್ಷನ್ ವರ್ಡೇ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ತೈತಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಈ 2 ಟೆನ್ಸ್ಗಳಲ್ಲಿ ನಮಗೇನು ಬರ್ತೈತಿ, ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ಡೈರೆಕ್ಟ್ಲಿ ಏನು ಬರ್ತೈತಿ ನಮಗೆ ಮೇನ್ ವರ್ಬ್ ಆ್ಯಕ್ಷನ್ ವರ್ಡ್, ಆ ವಾಕ್ಯದಲ್ಲಿ ನಡೆದಂಥ ಕೆಲಸ ಮಾತ್ರ ಕಾಣಿಸ್ತಿದ್ದಲ್ಲಿ. ಇಲ್ಲೇ ಪ್ರಿಯಾ ಗೋಸ್ ಟು ಸ್ಕೂಲ್ ಅಂತ ಈ ಒಂದು ಕಂಡೀಷನ್ ಒಳಗೆ ಏನು ಮಾಡೋದು ಅಂತಂದ್ರೆ, ಅಕಸ್ಮಾತ್ ವರ್ಬು V1 ಆಗಿದ್ದು ಅದು ಪ್ರೆಸೆಂಟ್ ಟೆನ್ಸ್ ಇದೆ, ಗೋ ಅನ್ನೋದನ್ನೇ ES ಹಚ್ಚಿದ್ದಾರೆ, ಆಮೇಲೆ ಕಮ್ ಅನ್ನೋದು ಕಮ್ಸ್ ಅಂತ ಹಚ್ಚಾರ, ಅಥವಾ ರೈಟ್ ಇದ್ದಿದ್ದು ರೈಟ್ಸ್ ಅಂದಿದ್ದಾರೆ, ರೀಡ್ ಇದ್ದಿದ್ದು ರೀಡ್ಸ್ ಅಂದಾರ, ಅಂದರೆ ಎಸ್ ಅಥವಾ ES ಪ್ರತ್ಯಯಗಳನ್ನ ಹಚ್ಚಿ ಸೆಂಟೆನ್ಸ್ ಬಂದಿದೆ ಅಂದಾಗ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಿ, ಶಿ, ಇಟ್ ಈ 3 ಪ್ರಿಯಾ, ರಾಜ್, ಹಿಂಗೇನಾರ 3 ಟೈಗರ್, ಹೀಗೆಲ್ಲ ಟೇಬಲ್, ಹೀಗೆಲ್ಲ ಒಂದು ಹಿ, ಶಿ, ಇಟ್ 3 ಅದು ಇದೆ ಅಂತಂದಾಗ ನೀವೇನು ಯೋಚನೆ ಮಾಡಿದೆ ಏನು ಮಾಡಬೇಕು, ಅವಾಗ ಡಸನ್ನೇ ತೊಗೊಳ್ಬೇಕು. ಡಸ್ ನಾಟ್ ಶಿ ಅಂದರೆ ಗೊತ್ತಾಗ್ತಲ್ಲ ನಿಮ್ಗೆ, ಹೆಲ್ಪಿಂಗ್ ವರ್ಬ್ ಇರಲಿಲ್ಲ. ಆಮೇಲೆ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ನಿಮ್ಗೆ ಆ್ಯಕ್ಷನ್ ವರ್ಡ್ ಐತಿ, ಅದಕ್ಕೆ ಎಸ್ ಆರ್ ES ಪ್ರತ್ಯಯ ಹಚ್ಚಾರಂದ್ರೆ ನೀವೇನು ಮಾಡ್ಕೋಬೇಕು, ಡಸಂಟ್ ಶಿ ಅಂತ ಮಾಡ್ಕೋಬೇಕು. ಇಲ್ಲಿ ಶಿ ಅಂತ ಪ್ರಿಯಾ ಇದೆ, ಅದಕ್ಕೆ ನಾನು ಶಿ ತೊಗೊಂಡಿದ್ದೀನಿ, ಡಸಂಟ್ ಶಿ ಆಯಿತು. ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಸುಮನ್ ವೆಂಟ್ ಟು ಎ ಟ್ರಿಪ್. ಇಲ್ಲೂ ಕೂಡ ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲೂ ಸಹ ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಬಟ್ ಇಲ್ಲಿ ಎಸ್ ಆರ್ ES ಪ್ರತ್ಯಯ ಬಂದಿಲ್ಲ. ಆದರೆ
ಸುಮನ್ ವೆಂಟ್ ಅಂತಿದೆ, ಗೋ ಇದ್ದದ್ದನ್ನೇ ವೆಂಟ್ ಮಾಡಿದ್ದಾರೆ. ಹಾಗಿದ್ರೆ ಇದೇನೈತಿ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್. ನಾ ಏನು ಹೇಳಿದೆ ನಿಮ್ಗೆ, ಹೆಲ್ಪಿಂಗ್ ವರ್ಬ್ ಎರಡೇ ಟೆನ್ಸ್ನಲ್ಲಿ ಬರೋದಿಲ್ಲ. ಎಲ್ಲಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ನಾಗ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ, ಆ್ಯಕ್ಷನ್ ವರ್ಡೇ ಇರುತ್ತೆ ಡೈರೆಕ್ಟ್ಲಿ. ಸುಮನ್ ವೆಂಟ್ ಆನ್ ಎ ಟ್ರಿಪ್. ಸೊ ಈ ಸಿಂಪಲ್ ಪಾಸ್ಟ್ ಐತಿ, ಇದು V2 ಫಾರ್ಮ್ನಾಗ ಐತಿ. ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ನೀವೇನು ಯೋಚನೆ ಮಾಡೋಂಗಿಲ್ಲ. ಇಲ್ಲಿ ಐ, ವಿ, ಯು, ಹಿ, ಶೀಟ್, ದೇ ಏನಿದ್ರೂ ಸಹ ನೀವೇನು ಮಾಡಿರಿ, ಹಿ ಶೀಟ್ ಹಿಡ್ಕೊಂಡೇ ಐ, ವಿ, ಯು, ದೇ ಏನು ಇದ್ರೂ ಡಿಡ್ ಮಾತ್ರ ತೊಗೊಳ್ಳೋದಿಲ್ಲ. ಇಲ್ಲಿ V2 ಇದೆ ಅಂದರೆ ಇಲ್ಲಿ ಏನು ತೊಗೊಂಡ್ಬಿಡೋದಪ್ಪ, ಡಿಡಂಟ್, ಶಿ ಅಂತ ತೊಗೊಳ್ಬೇಕು. ಇಲ್ಲಿ ಸುಮನ್ ಹುಡುಗಿದಾಳ, ಸೊ ನಾ ಶಿ ಅಂತ ತೊಗೊಂಡಿದ್ದೀನಿ, ಡಿಡಂಟ್ ಶಿ. ಈಗ ದೇ ಆರ್ ಗುಡ್ ಪೀಪಲ್ ಅಂತ ಮತ್ತೊಂದು ಎಕ್ಸಾಂಪಲ್ ಐತಿ. ಇಲ್ಲಿ ಆರ್ ಐತಿ, ಸೊ ನಾ ಏನು ಮಾಡೀನಿ, ಡೈರೆಕ್ಟ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ದೇ ತೊಗೊಂಡಿದ್ದೀನಿ, ಆರಂಟ್ ದೇ ಅಂತ ಮಾಡೀನಿ. ಸೊ ನೆಕ್ಸ್ಟ್ ಐ ಆ್ಯಮ್ ಅ ಟೀಚರ್. ಇಲ್ಲೊಂದು ನಿಮ್ಗೆ ಏನು ಬರ್ತೈತಿ, ನೀವೇನು ಹೇಳ್ಬಿಡ್ತೀರಿ ಈಗ, ಐ ಆಮ್ ಎ ಟೀಚರ್. ಈಗ ಆ್ಯಮ್ ಏನತ್ತಪ್ಪ ಹೆಲ್ಪಿಂಗ್ ವರ್ಬ್ ಐತಿ, ಇದು ಆ್ಯಮ್ ನಾಟ್ ಐ ಆಗ್ತೈತಿ ಅಂತ ಅಲ್ಲ. ಆ್ಯಮ್ ಬಂದಾಗ ಒಂದು ಎಕ್ಸೆಪ್ಷನ್ ಐತಿ, ಏನು ಅಂತಂದರೆ ಆ್ಯಮ್ ಬದಲಾಗಿ ನೀವೇನು ತೊಗೊಳ್ಬೇಕು, ಇದು ಯೂಸೇಜ್ ಇತ್ತು ಬಟ್ ಇವಾಗ ಇಲ್ಲ. ಸೊ ಈ ಕರೆಕ್ಟ್ ಸೆಂಟೆನ್ಸ್ ಅಂತಂದರೆ ಆ್ಯಮ್ ಬಂದಾಗ ನೀವೇನು ತೊಗೋಬೇಕು, ಆರಂಟ್ ಐ ಮಾಡ್ಬೇಕು. ಆ್ಯಮ್ ಇದ್ರೆ ಅದನ್ನ ಏನು ಮಾಡ್ಕೋಬೇಕಪ್ಪ ನೀವು, ಆರಂಟ್ ಐ ಮಾಡಬೇಕು ಕ್ವಶನ್ ಟ್ಯಾಗ್ ಇದ್ದಾಗ. ಇದು ನೆನಪಿಟ್ಕೊಳ್ರಿ, ಇಂಥ ಎಕ್ಸಾಂಪಲ್ಸ್ ಬಂದಾಗ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಅವರ್ ಓನ್ ಹೌಸ್. ಇಲ್ಲೇನು ಮಾಡ್ರೆ ನೀವು ಹೇಳ್ತೀರಿ ಬೇಗನೆ, ಏನಪ್ಪ ಹೆಲ್ಪಿಂಗ್ ವರ್ಬ್ ಏನೈತಿ, ಹ್ಯಾವ್ ಐತಿ. ಆಮೇಲೆ ಇಲ್ಲಿ ಹೆಂಗಂದು ಪ್ರಣವನ ಕೊಟ್ಬಿಟ್ಟಾರೆ. ಸೊ ಇಲ್ಲಿ ನಡು ಏನು ಹಚ್ಚಿದ್ರೆ ಆಯಿತು, ನಾಟ್ ಹಚ್ಚಿದ್ರೆ ಆಯ್ತಪ್ಪ, ಹ್ಯಾವಂಟ್ ವಿ. ಇದನ್ನೇ ಉಲ್ಟಾ ಹೇಳಿದ್ರೆ ಇದು ಕ್ವಶನ್ ಟ್ಯಾಗ್ ಆಯಿತು. ಎಸ್, ಇದನ್ನೇ ಹಿಂಗೆ ಹೋಗಿ ಹೇಳಿಬಿಟ್ರೆ ನೀವು ಕ್ವಶನ್ ಟ್ಯಾಗೇ ಅದು ನೋಡಿರಿ, ಹ್ಯಾವಂಟ್ ವಿ ಅಂತಾಗೈತಿ. ಕರೆಕ್ಟ್ ಗೆಸ್. ನೆಕ್ಸ್ಟ್ ಶಿ ಹ್ಯಾಸ್ ಹರ್ ಓನ್ ಕಾರ್. ಇದೇನಾಗ್ತೈತಿ ಅಂದ್ರೆ ಹ್ಯಾಸಂಟ್ ಶಿ ಅಂತ ಆಗ್ತೈತಿ. ಇದು ಹಾಗೆ ಇಲ್ಲೇ ಹೇಳ್ಬೋದು ನೀವು. ಇನ್ನು ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಎರಡನ್ನೇ ನೋಡಿ ನೀವು ಕ್ವಶನ್ ಟ್ಯಾಗ್ ಬರಿಬೋದು. ಹ್ಯಾಸ್ ಇದ್ದಿದ್ದನ್ನು ಹ್ಯಾಸ್ ಬರ್ಕೊಳ್ಳೋದು, ಬರ್ಕೊಂಡು ಏನು ಮಾಡೋದು, ಹೆಲ್ಪಿಂಗ್ ವರ್ಬ್ ಇದೆ, ಇದಕ್ಕೆ ನಾಟನ್ನು ಶಾರ್ಟ್ ಫಾರ್ಮಲ್ಲಿ ಬರೆಯೋದು. ಆಮೇಲೆ ಹೆಂಗೂ ಇಲ್ಲಿ ಪ್ರಣವನೆ ಕೊಟ್ಟಿದ್ದಾರೆ, ನೀವು ಅದನ್ನೇ ಬರ್ಕೊಂಬಿಡ್ರಿ, ಹ್ಯಾಸ್ ಆ್ಯಂಡ್ ಶಿ ಆಗ್ಬಿಡುತ್ತೆ. ಸೊ ಅದೇ ನಿಮ್ಮದು ಕ್ವಶನ್ ಟ್ಯಾಗ್ ಕರೆಕ್ಟ್. ನೆಕ್ಸ್ಟ್ 9th ಕ್ವಶನ್ ನೋಡ್ರಿ, ಲಾಸ್ಟ್ ಒನ್ ಎಕ್ಸಾಂಪಲ್, ಐ ವಿಲ್ ಬಿ ಸಕ್ಸಸ್ಫುಲ್. ಇಲ್ಲೇನಾಗತ್ತೆ ನೋಡ್ರಿ, ಇಲ್ಲೇನೋ ಹಿಂಗೆ ಅನ್ಬೋದು ನೀವು, ವಿಲ್ ನಾಟ್ ಐ ಆಗ್ತೈತೆ ರೀ, ಇದು ವಿಲ್ಗೇನೆ ನಾಟ್ ಹಚ್ಚಿಬಿಡೋದು, ಐ ಬರ್ದುಬಿಡೋದು, ವಿಲ್ ನಾಟ್ ಐ ಆಗ್ತೈತೆ ರೀ ಅಂಥೇಳಿ. ಅವಾಗ ಇಲ್ಲಿ ನೋಡ್ರಿ, ವಿಲ್ ನಾಟ್ ಐ ಇದ್ದಿದ್ದು ಏನಾಗೈತಿ, ಓಂಟ್ ಐ ಆಗೈತಿ. ಅಂದ್ರೆ ಇಲ್ಲೇ ಕೆಲವೊಂದು ವರ್ಡ್ಸ್ಗಳದ್ದು ನೆಗೆಟಿವ್ ಫಾರ್ಮ್ ಏನೈತಲ್ಲ, ಶಾರ್ಟ್ ಫಾರ್ಮ್, ಅದು ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ನೆಗೆಟಿವ್ ಫಾರ್ಮ್ ಏನಾಗ್ತೈತಿ, ಸ್ವಲ್ಪ ಚೇಂಜ್ ಆಗ್ತೈತಿ. ಅವುಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಎನ್ಲೈಸಿಸ್ ಆಫ್ ದ ಎಕ್ಸಾಂಪಲ್ಸ್ ಕೊಟ್ಟೇನೆ ನೋಡ್ರಿ. ನಾವು ಎಲ್ಲ ಎಕ್ಸಾಂಪಲ್ಸನ್ನು ಎನಲೈಸ್ ಮಾಡಿದಾಗ ನಮಗೊಂದು ವಿಚಾರ ಗೊತ್ತಾಗುತ್ತೆ. ಅದೇನು ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಆಫ್ ದಿ ಸಬ್ಜೆಕ್ಟ್. ಇದೇ ನಮ್ದು ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟನ್ನು ಶಾರ್ಟ್ ಫಾರ್ಮಲ್ಲಿ ಬರೆಯೋದು, ಆಮೇಲೆ ಪ್ರನೌನ್ ಆಫ್ ದ ಸಬ್ಜೆಕ್ಟನ್ನು ಬರೆಯೋದು. ಈ ರೀತಿ ನಾವೇನು ಮಾಡ್ಬೋದು, ಈಗ ಇದು ಮಾಡ್ಬೋದು, ಏನನ್ನು ಕ್ವಶನ್ ಟ್ಯಾಗನ್ನು ಮಾಡ್ಬೋದು ಅಂತ ನಮಗೆ ಎನಲೈಸಿಸಿಂದ ಒಂದು ಥಿಯರಿ, ಒಂದು ಫಾರ್ಮುಲಾ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ನಾನು ಏನು ಕೊಟ್ಟೇನಿ, ಶಾರ್ಟ್ ಫಾರ್ಮ್ಸ್ ಆಫ್ ದಿ ಆಲ್ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟೇನಿ. ಈಸ್ ಇತ್ತಂದರೆ ಏನು ಮಾಡೋದು, ಈಸ್ ನಾಟ್ ಇದ್ರೆ ಈಸಂಟ್ ಬರೆಯೋದು, ವಾಸ್ ನಾಟ್ ಇದ್ರೆ ಏನು ಬರೆಯೋದು, ವಾಸಂಟ್ ಬರೆಯೋದು, ಹ್ಯಾಸ್ ನಾಟ್ ಇದ್ರೆ ಹ್ಯಾಸಂಟ್ ಹಿಂಗೆ ಬರೆಯೋದು, ಆರ್ ನಾಟ್ ಇದ್ದಿದ್ದನ್ನು ಆರಂಟ್ ಹಿಂಗೆ ಬರೆಯೋದು, ಆ್ಯಮ್ ನಾಟ್ ಇದ್ದಿದ್ದನ್ನು ಆರಂಟ್ ಬರಿಬೇಕು, ವಿಲ್ ನಾಟ್ ಇದ್ದನ್ನು ವೋಂಟ್ ಬರಿಬೇಕು, ಶಾಲ್ ನಾಟ್ ಇದ್ದನ್ನು ಶಾಯಿಂಟ್ ಬರೆಯೋದು, ವೇರ್ ನಾಟ್ ಇದು ವೇರಂಟ್, ವುಡ್ ನಾಟ್ ಇದ್ದಿದ್ದನ್ನು ವುಡಂಟ್ ಬರಿಬೇಕು, ಶುಡ್ ನಾಟ್ ಇದ್ದನ್ನು ಶುಡಂಟ್ ಬರಿಬೇಕು. ಸೊ ಇಲ್ಲಿ ನಿಮಗೆ ಸ್ಪೆಷಲ್ ನೆನ್ಪಿಟ್ಕೊಳ್ಳೋ ಎರಡೇ ಇದಾವೆ, 2ರಿಂದ 3 ಇದಾವೆ. ಆ್ಯಮ್ ಒಂದು, ಆ್ಯಮ್ ಇದ್ದಿದ್ದನ್ನು ಏನು ಬರಿಬೇಕಂತ ಹೇಳ್ದೇನೆ, ಆ್ಯಮ್ ನಾಟ್ ಇದ್ದಿದ್ದನ್ನು ಆರಂಟ್ ಬರಿಬೇಕಂತ ಹೇಳಿದೆ. ಆಮೇಲೆ ಶಾಲ್ ಒಂದು ಇಂಪಾರ್ಟೆಂಟ್ ಇದೆ, ವಿಲ್ ನಾಟ್ ಒಂದು. ಇವು 3ಗಳನ್ನ ನೀವು ನೆನ್ಪಿಟ್ಕೊಂಡ್ರಿಂದ ಉಳಿದಿದ್ದನ್ನು ಏನು ಭಾಳ ದೊಡ್ಡದು ವಿಷಯ ಇಲ್ಲ. ಈಸ್ ಇದ್ದಿದ್ದ ಈಸಂಟ್, ಇಷ್ಟೇ. ಈಗ ನಾವು ಒಂದು ಸ್ಟೇಜನ್ನು ಮಾತ್ರ ಈಗ ಕಂಪ್ಲೀಟ್ ಮಾಡಿದ್ವಿ. ಅಂದರೆ ಈ ಕ್ವಶನ್ ಟ್ಯಾಗ್ನಾಗ 2 ಪಾರ್ಟ್ಸ್ ಬರ್ತಾವೆ, 2 ಟೈಪ್ಸ್ ಬರ್ತಾವೆ. ಒಂದು ನಿಮಗೆ ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಾರಪ್ಪ ಅಂತಂದರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಾರ ಅಂದರೆ ನೀವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಅಂದರೆ ಇಲ್ಲೆಲ್ಲೂ ನಮ್ಗೆ ನಾಟ್ ಹಾಕಿಲ್ಲ, ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ ಅಂದರೆ ನೀವು ಇಲ್ಲಿ ನಾಟನ್ನು ಯೂಸ್ ಮಾಡ್ಬೇಕು. ಈಗ ನಾವು ಮಾಡೇವಲ್ಲ, ವಾಸಂಟ್, ಡಸಂಟ್, ಈ ರೀತಿ ಮಾಡಬೇಕು. ಆಮೇಲೆ ಇನ್ನೊಂದು ಟೈಪ್ ಏನೈತಿ ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡ್ಕೋಬೇಕು. ಸೊ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು. ಮತ್ತು ಏನಾರ ಚೇಂಜಸ್ ಮಾಡಬೇಕಿತ್ತು ವಿಡಿಯೋನಾಗ ಅಂತಂದ್ರೆ ಹೇಳ್ರಿ. ಮತ್ತೇನಾದ್ರು ತಿಳಿದಿರಲಿಲ್ಲ ಅಂದ್ರೂ ಕೂಡ ನೀವು ಕಮೆಂಟ್ಸನ್ನು ಹಾಕ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.